ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ನಾರಾಯಣ್. ಫಾರ್ಮಲ್ಲಿ ಕೋಳಿ ಮರಿ ಮಾಡಿದೆ. ಬ ಬ ಬ ಬ ವಾವ್. ವಾವ್. ಪಾರಿವಾಳನ್ನು ಮರಿ ಮಾಡಿದೆ ನೋಡಿ. ಪಾರಿವಾಳನ್ನು ಮರಿ ಮಾಡಿದೆ ಗಾಯ್ಸ್. ಕ್ಯೂಟ್ ಆಗಿದಾವಲ್ಲ. ನಂತರ ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಬಾಯ್ಸ್. ಓಕೆ ಗೈಸ್, ಈಗ ಫಾರ್ಮ್ ಹತ್ರದಿಂದ ಬಂದು ಮನೆಗೆ ಹೋಗಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಈಗ ಬೆಂಗಳೂರಿಗೆ ಹೋಗ್ತೀವಿ. ಸಾಂಗ್ ಆಫ್ ಮಾಡೋಣ, ಮತ್ತು ಅದಕ್ಕೂ ಕಾಪಿ ರೇಟ್ ಬೀಳುತ್ತೆ. ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಈಗ ಹಿತೇಶ್ನ ಕರ್ಕೊಂಡು ಆಫ್ಟರ್ ಬ್ಯಾಂಗ್ಳೂರ್ಗೆ ಹೋಗಿ, ನನಗೂ ಗೊತ್ತಿಲ್ಲ ಇನ್ನೂ ಏನಕ್ಕೋ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಟ್ರಾಫಿಕ್. ಐ ಡೋಂಟ್ ಲೈಕ್ ಟ್ರಾಫಿಕ್. ಐ ಅವಾಯ್ಡ್, ಬಟ್ ಟ್ರಾಫಿಕ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ಏನು ಟ್ರಾಫಿಕ್ ಆಗ್ಬಿಟ್ಟೆ ಚಿಕ್ಕಬಳ್ಳಾಪುರ. ಆಂಟಿ ನೋಡಿ, ಯಾರಿಗೂ ಕೊಡಕ್ಕೆ ಅಂಕಲ್ಲು ನೋಡಿ. ಆಂಟಿ ಯಾರಿಗೋ ರೆಡಿ ಮಾಡೋರೆ. ಗೈಸ್ ಇವನು ಫೋನ್ ಇಕ್ಕೊಂಡು ಗೈಸ್ ನಡೆಸ್ರಪ್ಪ, ನಾನೇ ಔಟು. ನಿಮ್ಮಿಬ್ಬರಿಗೂ ಒಂದ್ ಹೇಳ್ತೀನಿ, ಪ್ರೇಮ ಗರ್ಗಸತ್ತರ, ಮುಂದೆ ಹೋದ್ರೂ ಕುಯ್ಯುತ್ತೆ, ಹಿಂದೆ ಬಂದ್ರೂ ಕುಯ್ಯುತ್ತೆ, ನೋಡ್ಕೊಳ್ರು. ನನ್ನ ಜೀವನ ಹೆಂಗ್ ಆಗ್ಬಿಟ್ಟೈತಂದ್ರೆ, ನನ್ನ ಜೊತೆ ಬರೋರೆಲ್ಲ ಫೋನ್ ಇಟ್ಕೊಂಡು ಕುತ್ಕೊಂಡ್ರೆ. ನೀನೇನ್ ಮಾಡ್ತಾ ಇದೀಯ? ನಾನು ಲಾಗ್ ಮಾಡ್ತಾ ಇದೀನೋ ಬೇವರ್ಸಿ. ಗೈಸ್ ಬೆಂಗಳೂರಿಗೆ ಬಂದಿದ್ದೀವಿ. ನಾನು DV ಮುಖೇಶ್. ಇವನು ಕಾಲೇಜ್ಗೆ ಹೋಗಿದ್ದ, ಕಾಲೇಜಿಂದ ಹಿಂಗೆ ಬಂದಿದ್ದಾನೆ. ಹಿತೇಶಲ್ಲಿ ಕಲೆಕ್ಷನ್ಗೆ ಹೋಗಿದ್ದಾನೆ. ಕಲೆಕ್ಷನ್ ಮುಗಿಸ್ಕೊಂಡು ಹೋಗೋದೆ ಮತ್ತೆ ರಿಟರ್ನ್. ಹಾಯ್ ಗಾಯ್ಸ್. ಹಲೋ. ಎಲ್ಲಿದ್ಯೋ? ಡಾಮಿನೋಸು. ಗಾಯ್ಸ್ 6:30 ಆಗ್ಬಿಟ್ಟಿದೆ. ಇನ್ನು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ಜಿಮ್ಗೆ ಹೋಗ್ಬೇಕು. ಅಂಬು ಫೋನ್ ಮೇಲೆ ಫೋನ್ ಹಾಕ್ತಾವನೆ, ಏನೋ ಜಿಮ್ಗೆ ಹೋಗೋಣ ಬಾ ಅಂತ. ಬನ್ನಿ ಹೋಗೋಣ ಜಿಮ್ಗೆ. ಎಷ್ಟೇ ಲೇಟ್ ಆದರೂ ಜಿಮ್ಮಿಗೆ ಮಾತ್ರ ಮಿಸ್ಸೇ ಇಲ್ಲ. ಬನ್ನಿ ಹೋಗ. ಗಾಯ್ಸ್ ಇವಾಗ ಮನೆಗೆ ಬಂದು ಮುಖ ತೊಳ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಲಿಕ್ಕಿದ್ಗೆ ಕಾರ್ ಕೊಟ್ಬಿಟ್ಟು ನಾನು ಗಾಡಿ ಇಸ್ಕೊಂಡು ಅಂಬುನ ಪಿಕ್ ಮಾಡಿಕೊಂಡು ಲೆಟ್ಸ್ ಗೋ ಫಾರ್ ಜಿಮ್. ಬಾಡಿ ಮಾಡೇ ಮಾಡ್ತೀನಿ ಬಾಡಿ. ಗೈಸ್ ಇನ್ನೊಂದು ಏನಂದ್ರೆ, ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಅನಿರುದ್ಧ್ ಫೋನ್ ಮಾಡ್ದ, ನಿನಗೆ ಡೇರ್ ಕೊಡ್ತೀನಿ ಒಂದು, ಮಾಡ್ತೀಯಾ ಅಂತ ಕೇಳ್ತಾ. ಸರಿ ಆಯ್ತು ಪಕ್ಕ ಮಾಡಬೇಕು. ಸರಿ ಆಯ್ತು ಪಕ್ಕ ಮಾಡ್ತೀನಿ ಅಂದರೆ ಒಂದು ವಿಡಿಯೋ ಕಳಿಸಿದ್ದಾನೆ, ಹಾಕ್ತೀನಿ ನೋಡಿ. ಒಂದು ವಿಡಿಯೋ ಕಳಿಸಿದ್ದಾನೆ, ಇದನ್ನ ಹಾಕ್ಲೇಬೇಕು ಅಂದ್ಬಿಟ್ಟು ಹೇಳಿದ್ದಾನೆ. ಸರಿ ಹಾಕ್ತೀನಿ ಅಂದ್ಬಿಟ್ಟು ಹೇಳಿದ್ದೀನಿ, ನೋಡ್ಕೊಳ್ಳಿ. ಓಕೆ ನೆಂಪ ಅನಿರುದ್ಧ್. ಏನ್ರಿ ಅವ್ರೆ, ಈ ವ್ಲಾಗ್ ನಿಮಗೋಸ್ಕರ. ನಮ್ಮ ಲಿಕ್ಕಿತ್ತವ್ರೆ ನಾ ಹೇಳ್ತಾನೆ ನಿಮ್ಮ ಬಗ್ಗೆ. ಹೇಳ ಇರ್ಲಿ, ಹೇಳ. ಇನ್ನೊಂದು ಏನ್ ಅಚೀವ್ ಮಾಡಕ್ ಬಿಡ್ತಾರೆ ಯಾರು? ಎದುನೆ ಬರೀ ಅಚೀವ್ ಮಾಡೋದ್ರಲ್ಲ, ಅಷ್ಟು ನಂಬರ್ 1 ನಾವು. ನೋಡು, ಮೆರಿಟ್ ಅಲ್ಲಿ ಬಂದವ್ರಮ್ಮ. 3 ತಿಂಗಳಾಗಿದೆ ಗೈಸ್.
ಮರ್ಕೆ ಟ್ರಿಪ್ ಹೋಗಿ ವ್ಲಾಗ್ ಮಾಡಿ ಒಂದು ವ್ಲಾಗ್ ಬಿಟ್ಟಿಲ್ಲ ಇನ್ನ. ಅದು ಬಿಟ್ಟು ಎಲ್ಲಾ ಮಾಡವನೆ ಡೈಲಿ ಬ್ಲಾಗ್ಸ್ ಅಂತೆ. ಅದನ್ನೇ ಕುತ್ಕೊಂಡು ಎಡಿಟ್ ಮಾಡಿ ಕರೆಕ್ಟಾಗಿ ಗೈಸ್ ಏನಿಲ್ಲ ಅಂದ್ರೂ ಒಂದು ವಾರ ಹಾಕೊಂಬೋದು ಅದನ್ನ. ಅಷ್ಟೈತೆ ಫುಟೇಜು. ಎಷ್ಟು ಎಂಜಾಯ್ ಮಾಡಿದೀರಿ ಗೊತ್ತಾ ಅದ್ರಲ್ಲಿ. ಆ ಮಾತಾ ಸಿಕ್ಕಾಕೋಬ ಅವನಿಗೆ. ನಮ್ಮಂತ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ದುರಂಕಾರ. ಅವಾಗ್ಲೇ ಈ ತರ ಶರ್ಟ್ಗಳು. ಇನ್ನು ಜಿಮ್ಗೆ ಒಂದು ದಿನ ಆಗೈತೆ ಅವಾಗ್ಲೇ ಈ ತರ. ಆಲ್ರೆಡಿ 1 ತಿಂಗಳು ಆಗ್ತಿದ್ದೆ ನಾನು. ಸರಿ ಏನದು ಏನ್ ಹೇಳೋ ಜಿಮ್ಗೆ ಹೋಗೋ ಲಕ್ಷಣ ಇದು. ಗುರು ನಾವು ಶೂ ಒಳಗಡೆ ಅಲ್ಲಿ ಮೇಲೆ ಇಟ್ಬಿಟ್ಟಿದ್ದೀವಿ ಗುರು ಆಲ್ರೆಡಿ. ಶೂ ಬಾಟ್ಲು ಏನೇನೋ ಕ್ಯಾರಿ ಮಾಡೋದು ಫಸ್ಟ್ ದಿನಕ್ಕೆ ಹಿಂಗೆ ಏನೋ ತಂದಿದ್ದಾನೆ ಇವಾಗ. ಬಾಟ್ಲು ಯಾವತ್ತಿ ಯಾವತ್ತದವು నువ్వు చేసిండవేంప ఎవడన్నా ఏ తిన్నప్ప మాకే తెచ్చేది అని కాదు. ಜೈ ಹೋ ನಿಮ್ಮ ಪ್ರಯತ್ನಕ್ಕೆ. ನೀವು ಗೆಲ್ಲಬಹುದು. ಶುಭವಾಗಲಿ. ಕೊಡೋ ಗೈಸ್ ಅವಾಗಲೇ ಇಲ್ಲಿ ವೆಯ್ಟ್ ಚೇಂಜ್ ಮಾಡಕ್ಕೆ ಹೋಗ್ಬಿಟ್ಟು ಅದ ಮೇಲೆ ಇಂದ ರಪ್ಪ ಅಂತ ಬಿತ್ತು. ಸೋಮು ವಿಡಿಯೋ ಮಾಡಿದ್ದಾನೆ, ಅದು ಹಾಕ್ತೀನಿ ನೋಡಿ. ಡಿಪ್ರೆಷನ್ ಅಲ್ಲಿ ಇದೀನಿ, ತೀರಾ ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇದಕ್ಕೆ ಒಂಥರ ಮರೆಯೋಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹೆವಿ ವೆಯ್ಟ್ ಹಾಕೋಬಿಟ್ಟವನೆ ಅವನ ಮೇಲೆ ಬಂದ್ಬಿಟ್ಟ. ಬಸ್ಸಿನ ನನ್ನ ಮೈ ಮುಟ್ಟೋದಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು. ಜಗ್ಗಿ ಯಾರು ಏನು ಅಂತ ಶಿಷ್ಯಂದಿರಿ ಕೇಳಿ ಹೇಳ್ತಾರೆ. ಎಕ್ಸ್ಪ್ರೆಷನ್ ನೋಡಿ. ఏమెత్తుతా ఉన్నాడు. స్ట్రైట్ ఉండాలి, ఇది వెనక కాదు. ముందుకు ఇడి ಬ್ರೋ ಇಪ್ಪೈನಾಡು ಫುಲ್ ಬ್ರೋ ರೇపు ನೀಕೆ ಟ್ರೈನಿಂಗು. ನಾಳೆ ಸೋಮಿಗೆ ಟ್ರೈನಿಂಗ್ ಕೊಡ್ತಾನೆ. ನೋಡಿ ಗಾಯ್ಸ್ ನೋಡಿ, ಕಮಾನ್ ಹೊಡಿಯೋ. ಎದೆ ಇಡ್ಲಿ ಎತ್ಕೊಂಡ್ಬರ್ತಾವ ನೋಡಿ. ಏ ಬಗ್ಗೋ ಬಗ್ಗು. ಗಾಯ್ಸ್ ಜಿಮ್ ಮುಗಿಸ್ಕೊಂಡು ಇವಾಗ ನಾವು ಇವತ್ತು ತೋರ್ಸು ಚೆನ್ನಾಗಿ ಕಾಣಿಸ್ತೀವಿ. ನೋಡ್ಕೊಂಬಿಡಿ, ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೋಡ್ಕೊಳ್ಳಿ. ರಿವೈಂಡ್ ಮಾಡಿ 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 ನೋಡ್ಕೊಳ್ಳಿ. ಮಚ್ಚ ಅಲ್ಲೋ ಸಿಗೋದು. ಅಲ್ಲಿಗೆ ಸೊ ಗೈಸ್ ಎಲ್ಲಿದ್ದೆ? ಲೆಫ್ಟಲ್ಲಿ ನೋಡು ಅಂತ. ಗೈಸ್ ಇವ್ರ ಮನೆಯವ್ರಿಗೆ ಹುಷಾರಿಲ್ಲ, ಸೊ ಇನ್ನೂ ಚಪಾತಿ ಹುಡುಕ್ತಾ ಇದೀವಿ. ಇಲ್ಲಿ ಹೇಳ್ತಾ ಇದೀನಿ ರೋಡಲ್ಲಿ ಎಲ್ಲೂ ಸಿಗಲ್ಲ ಅಂತ ಕೇಳ್ತಾ ಇಲ್ಲ. ನಾನು ಕೊಡಿಸ್ತೀನಿ ಅಂತಂದ ಎಲ್ಲೂ ಇಲ್ಲ. ದೊಡ್ಡವ್ರು ಹೇಳಿದ ಮಾತು ಸ್ವಲ್ಪ ಕೇಳೋ ಲಿಖಿತ್.
ಅದರಲ್ಲಿ ಚಾಲೆಂಜ್ ಕೊಟ್ಟಿರೋದು ಯಾವುದೋ ವಿಡಿಯೋ ಮಾಡ್ಬಿಟ್ಟು ರೈಸ್ ಊಟ ಮಾಡಕ್ಕೆ ಬಂದಿದ್ದೀವಿ. ಅಂಬರೀಷ್ ಅಣ್ಣ ಸ್ಪಾನ್ಸರ್. ಏನ ಮಚ್ಚ? ಅಂಬರೀಷ್ ಸ್ಪಾನ್ಸರ್, ಅಂಬು ಸ್ಪಾನ್ಸರ್. ಕೊಟ್ಟಿಲ್ಲ ಅನ್ಕೋ, ನಮ್ಮ ಹತ್ರ ನಿಜ ಕಾಸಿಲ್ಲ ಮಚ್ಚ, ನಿಜ ಕಾಸಿಲ್ಲ ನಮ್ಮ ಹತ್ರ.